ಇದೇ ಬಿಜೆಪಿ ಸರ್ಕಾರದ ವಿರುದ್ಧ ಅವರು ಏನು ಹೋರಾಟ ಮಾಡ್ತಿದ್ರು, ಸಿಎಂ ಅಂತ ಹೋರಾಟ ಮಾಡಿದ್ರು. ಇನ್ನೊಂದು ಕಡೆ ಅವ್ರ ಹೋರಾಟದ ಪ್ರಮುಖ ಬೇಡಿಕೆ ಏನಾಗಿತ್ತಪ್ಪ ಅಂತಂದ್ರೆ ಇದೇ ಬೆಲೆ ಏರಿಕೆ ವಿಷಯ ಸಂಬಂಧಪಟ್ಟಂಗ ಆಗಿತ್ತು. ಇದೇ ಬೆಲೆ ಏರಿಕೆ ಜಾಸ್ತಿ ಆಗೈತಂತ ಹೇಳಿದ್ರೆ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ನೀವು ಅಧಿಕಾರಕ್ಕೆ ಬಂದ್ರಿ. ಆದ್ರೆ ಈ ಅಧಿಕಾರಕ್ಕೆ ಬಂದ ಮೇಲೆ ನೀವ್ ಯಾವ ಕೆಲಸ ಮಾಡಾಕತ್ತೀರಿ ಅಂತ ನಿಮ್ ಮನಸ್ಸಾಕ್ಷಿಗೆ ನೀವು ಮುಟ್ಕೊಂಡು ವಿಚಾರ ಮಾಡಿದ್ರೆ ನೀವು ಕೂಡ ಜನಗಳ ಕಿಸೆಯನ್ನ ಕತ್ತರಿಸುವಂತ ವಿಚಾರ ಮಾಡ್ತಾ ಇದ್ರಿ ಹೊರತಾಗಿ ಜನಗಳ ಬದುಕಿಗೆ ಬೆಳಕು ಕೊಡುವಂತ ವಿಚಾರ ಏನ್ ಮಾಡ್ತಾ ಇದ್ರಿ ನಾಚಿಕೆ ಆಗಬೇಕನ್ನುವಂತ ವಿಷಯವನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ವಿದ್ಯಾಧಾಮ ಕರಿಯರ್ ಅಕಾಡೆಮಿ ಸಂಸ್ಥೆಯ ವಿಶೇಷತೆಗಳು: ಗಣಿತ, ವಿಜ್ಞಾನ, ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಈ ವಿಷಯಗಳನ್ನ ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ಪರಿಣಾಮಕಾರಿ ಬೋಧನೆಯನ್ನ ಮಾಡಿಸಲಾಗುತ್ತದೆ. ಈ ಸಂಸ್ಥೆಯಲ್ಲಿ 8th, 9th, 10th ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ತರಬೇತಿಗಳಿಗೆ ಬೋಧನೆಯನ್ನ ಪ್ರತ್ಯೇಕವಾಗಿ ಮಾಡಲಾಗುತ್ತದೆ. 4ನೇ, 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಹಾಗೂ ಮುರಾರ್ಜಿ ಸೈನಿಕ ಶಾಲೆಯಲ್ಲಿ ತರಬೇತಿ ನೀಡಲಾಗುವುದು. ಪ್ರತಿ ಅಧ್ಯಾಯದ ಮೇಲೆ ಮಾದರಿ ಪರೀಕ್ಷೆಗಳನ್ನ ತೆಗೆದುಕೊಳ್ಳಲಾಗುತ್ತದೆ. ಸಂಸ್ಥೆಯ ಸೌಲಭ್ಯಗಳಾದ ಯೂನಿಫಾರ್ಮ್, ಪ್ರಿಂಟೆಡ್ ನೋಟ್ಸ್, ಬ್ಯಾಗ್ ಕೊಡಲಾಗುವುದು. ತರಬೇತಿ ಪಡೆದು ಹೋದ ವಿದ್ಯಾರ್ಥಿಗಳಿಗೆ ರಾಜ್ಯಕ್ಕೆ ಪ್ರಥಮ ಬಂದವರಿಗೆ 50,000 ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ತರಬೇತಿ ಜೊತೆಗೆ ವಿಜ್ಞಾನ ಪ್ರಯೋಗಾಲಯದಲ್ಲಿ ಮಕ್ಕಳಿಂದ ತಯಾರು ಮಾಡಿಸಿ ಎಕ್ಸಿಬಿಷನ್ ಮಾಡಲಾಗುತ್ತದೆ. ಉತ್ತಮ ವಸತಿ ಸೌಲಭ್ಯಗಳು, ರುಚಿ ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಪ್ರತಿ ಮುಂಜಾನೆ 5:30ಕ್ಕೆ ಯೋಗ ಜ್ಞಾನ ಮಾಡಿಸಲಾಗುತ್ತದೆ. ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಪ್ರವೇಶಗಳು ಪ್ರಾರಂಭವಾಗಿದ್ದು ಪ್ರವೇಶಾತಿಯನ್ನ ಪಡೆಯಬಹುದು. ಆನ್ಲೈನ್ ಮುಖಾಂತರ ಪಡೆದವರಿಗೆ ರಿಯಾಯಿತಿ ಇರುತ್ತದೆ. ವಿಳಾಸ: ಶಾರದಾ ಸ್ಕೂಲ್ ರಸ್ತೆ, ಭಾರತ್ ಗ್ಯಾಸ್ ಏಜೆನ್ಸಿ ಎದುರು, ಜಯನಗರ, ಧಾರವಾಡ. ಮೊಬೈಲ್ ನಂಬರ್ 7795316436 ಅಥವಾ 9108524635. ಇವತ್ತು ನಮ್ಮ ನೆಚ್ಚಿನ ಪಕ್ಷ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಇತ್ತೀಚೆಗೆ ಏನು ಸರ್ಕಾರ ಹಾಲಿನ ರೇಟ್ 4 ರೂಪಾಯಿ ಮಾಡಿದ್ರೆ ಲೀಟರ್ಗೆ, ಆಮೇಲೆ ಕರೆಂಟ್ ಬಿಲ್ 35 ಪೈಸಾ ಏನು 3 ವರ್ಷದ ಮಟ್ಟ ಇವತ್ತೇನು ಜಾಸ್ತಿ ಮಾಡಿದ್ದಾರೆ. ಇದನ್ನು ನಾವು ಇವತ್ತು ಖಂಡಿಸಿ ಇವತ್ತು ಜಿಲ್ಲಾ ಮಟ್ಟದ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಏನೋ ಇವರು ಸರ್ಕಾರ ಇತ್ತೀಚೆಗೆ ಏಕಾಏಕಿ ಇದನ್ನೇನು ಜಾಸ್ತಿ ಮಾಡಿದಾರ, ಈಗಾಗಲೇ ಜನಸಾಮಾನ್ಯರು ಬೆಲೆ ಏರಿಕೆ ಬಿಸಿ ಒಳಗಡೆ ಬಳಲ್ತಾ ಇದ್ದಾರೆ, ನೋವಲ್ಲಿದ್ದಾರೆ. ಇದಕ್ಕೆ ಪರಿಹಾರ ಸೂಚಿಸೋ ಬದಲಾಗಿ ಸರ್ಕಾರ ಇದನ್ನು ಏರಿಕೆ ಮಾಡಿರೋದು ಅತ್ಯಂತ ಖಂಡನೀಯ ವಿಚಾರ. ಇಲ್ಲಿ ಇದನ್ನು ಸರ್ಕಾರ ಇವತ್ತು ಹಾಲಿನ ಉತ್ಪಾದನೆಗೆ ಅನುದಾನ ಕೊಡೋ ಬದಲಾಗಿ, ಇವತ್ತು ಕರೆಂಟ್ ಇದಕ್ಕೆ ಉತ್ಪಾದನೆಗೆ ಅನುದಾನ ಕೊಡೋ ಬದಲಾಗಿ ಇವತ್ತು ಏಕಾಏಕಿ ಇದಕ್ಕೆ ದುಡ್ಡಿಲ್ಲ ಅಂತ ಅಂದವರು ಸರ್ಕಾರ ಇವತ್ತು ತಮ್ಮ MLAಗಳು, ಮಿನಿಸ್ಟ್ರುಗಳು, ಎಲ್ಲ ಮುಖ್ಯಮಂತ್ರಿಗಳು ಪಗಾರ ಜಾಸ್ತಿ ಮಾಡ್ಕೊಂಡಿದ್ದಾರೆ, 100% ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇದನ್ನು ಇವತ್ತು ಅತ್ಯಂತ ಖಂಡನೀಯ ವಿಚಾರ. ಇಲ್ಲಿ ಸರ್ಕಾರ ಇದನ್ನು ಏಕಾಏಕಿ ಇದನ್ನು ಕೈ ಬಿಡಬೇಕು. ಹಾಲಿನ ರೇಟ್ ಆಗಿರಲಿ, ಕರೆಂಟ್ ರೇಟ್ ಆಗಿರಲಿ, ಇದನ್ನು ಕೈ ಬಿಡಬೇಕು. ಜೊತೆಗೆ ಏನು ಇವತ್ತು ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇರಲಾರ್ದೆ ನೀವೇನು ಜಾಸ್ತಿ ಮಾಡ್ಕೊಂಡಿದ್ದೀರಿ, ಇದು ಹೊರೆ ಏಕಾಏಕಿ ಜನಸಾಮಾನ್ಯರ ಜೊತೆ ಕತ್ತರಿ ಆಗ್ತಾ ಇದ್ದೀರಿ. ಇದು ಅತ್ಯಂತ ಖಂಡನೀಯ. ಇದನ್ನು ನೀವು ಕೈ ಬಿಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಲಕ್ಷ್ಮಣ್ ಜಡಗನ್ ಅವರು.